ದಿನ ನಡೆದಂತ ಧರ್ಮಸ್ಥಳ ಧರ್ಮ ಸಂರಕ್ಷಣಾ ದಾವಣಗೆರೆ ನಗರಾಭಿವೃದ್ಧಿ ಪ್ರಾಧಿಕಾರದ ಧರ್ಮ ರಕ್ಷಣೆಗೆ ಈ ಸಭೆಯ ಹಿರಿಯರು ವರುಣ್ ಸ್ವಾಗತವನ್ನ ಕೋರ್ತೀನಿ. ಅಣಬೇರ್ ಮಂಜಣ್ಣವರಿಗೆ ಒಂದು 50 ಜನ ಬಂದರೆ ಅವ್ರಿಗೂ ಕೂಡ ನಮ್ಮ ಜಿಂದತ್ ಹಿರಿಯರು ಮಾರ್ಗದರ್ಶಕ ಒಂದು ಸಭೆ ಅಂತ ಹೇಳಿ ಇವತ್ತು ತಾವೆಲ್ಲ ನೋಡ್ತಿರ್ಬೋದು. ಕೋಟ್ಯಾಂತರ ಜನರ ಒಂದು ಸದ್ಭಕ್ತರ ಇವತ್ತು ಪುಣ್ಯ ಸ್ಥಳ ಅಂದ್ರೆ ಧರ್ಮಸ್ಥಳ. ಇವತ್ತು ಶತಮಾನಗಳ ಇತಿಹಾಸದಲ್ಲಿ ಕೂಡ ಪರಂಪರೆಯಲ್ಲಿ ನೇತ್ರಾವತಿ ಒಂದು ತಳದಲ್ಲಿ ನೆಲೆಯಾದ ನಮ್ಮ ಮಂಜುನಾಥ ಸ್ವಾಮಿಯ ಆರಾಧನೆಯಲ್ಲಿ ಸಾವಿರಾರು ಸಾಮಾಜಿಕ ಕಾರ್ಯಗಳ ಮೂಲಕ ಜಗತ್ ಪ್ರಸಿದ್ಧಿ ಪ್ರಪಂಚಾದ್ಯಂತ ಇದರ ಭಕ್ತರಿದ್ದಾರೆ. ಅದು ಈಗ ಹಲವರ ವಿವಾದಗಳಿಗೆ ಕೆಲವರು ಯೂಟ್ಯೂಬರ್ ಕೆಲವರು ಬೇಕಂತ ಇವತ್ತು ನಮ್ಮ ಭಾವನೆಗಳನ್ನ ಕೆರಳಿಸೋದಕ್ಕೆ ನಮಗೆ ಇವತ್ತು ಮನಸ್ಸಿಗೆ ಸಮಾಧಾನ ಆಗ್ತಿಲ್ಲ. ನಾನು ನೋಡ್ತಾನೆ ಇದ್ದೀನಿ ಕೆಲವರು ಬೇಕಂತ ಮನಸ್ಸಿಗೆ ಬೇಜಾರು ಮಾಡುವಂತ ಹಿಂದೂಗಳ ಭಾವನೆಗಳಿಗೆ ಬೇಜಾರಾಗೋ ರೀತಿಯಲ್ಲಿ ಯೂಟ್ಯೂಬರ್ ಮೂಲಕ ಹಲವು ಪತ್ರಿಕೆಗಳ ಮೂಲಕ ಪ್ರೆಸ್ ಕಾನ್ಫರೆನ್ಸ್ ಮೂಲಕ ದಾವಣಗೆರೆಗೂ ಕೂಡ ಬಂದಿದ್ರು. ನನಗೆ ಕರೆದು ನಾನು ಬರಲ್ಲ ಅಂತ ಆಕ್ಚುಲಿ ಒಂದು 6 ತಿಂಗಳ ಕೆಳಗೆ ತಿಮ್ಮರೋಡಿ ಮಹೇಶ್ ಶೆಟ್ಟಿ ಬಂದು ನಾನು ಶೆಟ್ಟಿ ಬರ್ರಿ ಅಂತ ಬರಲ್ಲಪ್ಪ ಅಂದೆ. ತಿಮ್ಮರೋಡಿ ಮಹೇಶ್ ಶೆಟ್ಟಿ, ಗಿರೀಶ್ ಮಟ್ಟಣ್ಣನವರ್, ಇನ್ನು ಹಲವರು, ಇನ್ನು ಅವರಿಗೆ ಬೇರೆ ಕೆಲಸ ಇದೆಯಲ್ಲ ಗೊತ್ತಿಲ್ಲ ನನಗೆ. ಯಾಕೆಂದ್ರೆ ಕೋಟ್ಯಾಂತರ ಜನ ಇವತ್ತು ಧರ್ಮಸ್ಥಳಕ್ಕೆ ಬರ್ತಾರೆ. ಇವತ್ತು ಅಲ್ಲಿ ಹೋಗೋದ್ರೆ ಏನೋ ಸಮಾಧಾನ. ನಾವು ನೀವೆಲ್ಲ ನೋಡ್ತಾ ಇದ್ದೀವಿ ಶಬರಿಮಲೆಗಾಗ್ಲಿ ಧರ್ಮಸ್ಥಳಕ್ಕಾಗ್ಲಿ ಅಲ್ಲ ಮಂಜುನಾಥ ಸ್ವಾಮಿ ಹತ್ರ ಎಲ್ಲ ಕಡೆ ಹೋದ್ರೆ ಒಂದಿನ ನಾವು ಹೋಗಿ ಬಂದ್ರೆ 3 ದಿನ ಸಮಾಧಾನದಾಗಿರ್ತೀವಿ, ಮನಸ್ಸು ಶಾಂತವಾಗಿರುತ್ತೆ, ಸಮಾಧಾನ ನಂಬಿಕೆ. ಆ ನಂಬಿಕೆಯನ್ನ ಇವತ್ತು ಕೆಲವರು ಅಪಪ್ರಚಾರಗಳ ಮೂಲಕವಾಗಿ ಜನಗಳಿಗೆ ಒಂಥರ ಗೊಂದಲ ಮೂಡಿಸುವಂತ ಕಾರ್ಯಕ್ರಮ ಮಾಡ್ತಾರೆ. ಇವತ್ತು 3-4 ವರ್ಷಗಳಿಂದ ಇವತ್ತು ಏನ್ ಮಾಡ್ತಾ ಇದಾರೆ, ಅದಕ್ಕೆ ಇವತ್ತು ಸರ್ಕಾರ SIT ಫಾರ್ಮ್ ಮಾಡ್ತಾರೆ. ಅದನ್ನ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗಡೆ ಅವರು ಸ್ವಾಗತ ಮಾಡಿದ್ರು. ಯಾಕೆಂದ್ರೆ ಹಲವು ವರ್ಷಗಳಿಂದ ಇದು ಬರ್ತಾ ಇದೆ ಹೋಗ್ತಾ ಇದೆ, ಪ್ರೂವ್ ಆಗ್ತಿಲ್ಲ, ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಇದೆ ಸುಮ್ನೆ ಹೇಳ್ತಾ ಇದಾರೆ. ಅದನ್ನ ಹೋಗಿ ಏನ್ ನಿಮ್ಗೆ ಪುರಾವೆ ಇದೆ, ನಿಮ್ಮ ಹತ್ರ ಏನಿದೆ ಅದನ್ನ ತಂದು SIT ಕೊಡ್ಬೋದಾಗಿತ್ತು. SIT ನಡೆಸಿದ್ರೆ ಅದಕ್ಕೆ ನೀವು ಟಿವಿ ಮಾಧ್ಯಮದಲ್ಲಿ ಪ್ರಚಾರ ಮಾಡೋದಕ್ಕಾಗಲಿ ಭಾಷಣ ಮಾಡೋದಕ್ಕಾಗಲಿ ಯೂಟ್ಯೂಬರ್ ಮೂಲಕ ಮಾಡೋದಲ್ಲ. SIT ಇರೋದ್ರೆ ನಿಮ್ಮ ಪತ್ರ ಪುರಾವೆ ಇದ್ರೆ ಕೊಡ್ರಿ ಅಂತ. ಅದನ್ನು ಕೂಡ ಕೊಡ್ತಿಲ್ಲ. ಸುಮ್ಮನೆ ಅಪಪ್ರಚಾರ ಮಾಡೋದು ಒಂದೇ ಕೆಲಸ ಮಾಡ್ತಾರೆ. ಅವರಿಗೆ ಬುದ್ಧಿ ಕಲಿಸಬೇಕಾಗಿದೆ. ಅವರಿಗೆ ಬುದ್ಧಿ ಕಲಿಸೋದಕ್ಕೆ ಎಲ್ಲಾ ಜಿಲ್ಲೆಗಳಲ್ಲೂ ಇವತ್ತು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರೆ ನಾವು ಕೂಡ ಮಾಡಬೇಕು. ಪಕ್ಷಾತೀತವಾಗಿ ಇವತ್ತು ಯಾವುದೇ ಧರ್ಮಕ್ಕೆ ಬೈದೆ, ಯಾರೊಬ್ಬರಿಗೂ ಕೆಟ್ಟದಾಗ ಬೈದೆ, ಇನ್ನೊಬ್ಬರಿಗೆ ಪ್ರಚೋದನೆ ಮಾಡದೆ ಇಂಥ ಕಾರ್ಯಕ್ರಮಗಳಲ್ಲಿ ತಾವೆಲ್ಲ ಮಾತಾಡಬಹುದು ದಯವಿಟ್ಟು. ಯಾಕೆಂದ್ರೆ ನೀವೇನಾದ್ರು ಬೇರೆ ನಾವೇನಾದ್ರು ಮಾತಾಡಿದ್ರೆ ಅದು ಕೇಸ್ ಆಗುತ್ತೆ, ಬೇರೆ ಬೇರೆ ಪ್ರಾಬ್ಲಮ್ ಆಗುತ್ತೆ. ನಮ್ದು ಏನ್ ಗುರಿ ಇರ್ಬೇಕು ಅಂದ್ರೆ ನಮ್ಮ ಧರ್ಮದ ರಕ್ಷಣೆ, ನಮ್ಮ ಧರ್ಮಸ್ಥಳದ ಆಚಾರ ವಿಚಾರಗಳನ್ನ ನಾವು ಅಪಪ್ರಚಾರ ಮಾಡುವಂತವರಿಗೆ ಒಂದು ತಿರುಗೇಟು ಕೊಡುವಂತ ಕಾರ್ಯಕ್ರಮ ಬಿಟ್ರೆ ಆಮೇಲೆ ನಮ್ಮ ಧರ್ಮದ ಹಿಂದೂಗಳಿಗಾಗ್ಲಿ ಅದನ್ನ ಹಿಂದೂಗಳ ಜೊತೆ ಬೇರೆ ಬೇರೆ ಧರ್ಮದವರು ನಡ್ಕೊಂತಿರ್ಬೋದು ಕೆಲವು ಕಡೆ. ಯಾಕಂದ್ರೆ ನಿನ್ನೆ ನಾನು ನೋಡಿದ ಮುಸ್ಲಿಮ್ಸ್ ಕೂಡ ಹಿಂದೂಗಳ ಜೊತೆ ಮೆರವಣಿಗೆಯಲ್ಲಿ ಇದ್ರು. ನಿನ್ನೆ ಮಂಡ್ಯದಲ್ಲೂ ಎಲ್ಲ ನೋಡಿದೆ ನಾನು ಟಿವಿಯಲ್ಲಿ. ಇವತ್ತು ಅವ್ರಿಗೆ ಕೆಲವರು ಇದ್ದಾರೆ ಇಲ್ಲ ಅಂತಾರ. ಆದ್ರಿಂದ ಯಾರು ಬೇರೆ ಧರ್ಮದಲ್ಲಿ ಬೈದೆ, ಬೇರೆ ಬೈದೆ, ನಮ್ಮ ಧರ್ಮದ ರಕ್ಷಣೆ, ನಮ್ಮ ದೇವಸ್ಥಾನಗಳ ರಕ್ಷಣೆ, ಅದನ್ನ ಜಾತಿಗೆ ತಗೊಳ್ಳೋದು, ಧರ್ಮಕ್ಕೆ ತಗೊಳ್ಳೋದು, ಪಕ್ಷಕ್ಕೆ ತಗೊಳ್ಳೋದು, ಇನ್ನೊಬ್ಬರಿಗೆ ಹಾನಿಯಾಗ ಮಾತಾಡೋದು ಯಾವ್ದು ಮಾಡದ ರೀತಿಯಲ್ಲಿ ಕೆಲವು ಮಂದಿ ಹೇಳಿದಲ್ಲ. ಅವಾಗ ಮಹೇಶ್ ತಿಮ್ಮರೋಡಿ ಅಂತ ಒಬ್ಬ, ಇನ್ನೊಬ್ಬ ಗಿರೀಶ್ ಮಟ್ಟಣ್ಣ, ಅವ್ರು ಏನ್ ಗೊತ್ತಿದೆ ಧರ್ಮಸ್ಥಳದ ಇತಿಹಾಸ ಅಂತಾನೆ ಗೊತ್ತಿಲ್ಲ. ಇವತ್ತು ಕೆಲವು ರಾಜಕೀಯದಲ್ಲಿ ಪ್ರಮಾಣ ಮಾಡಿ ಏನೇನಾಗೋದು ಅಂತ ನಿಮ್ಗೆ ಗೊತ್ತಿದೆ. ಧರ್ಮಸ್ಥಳದ ಮೇಲೆ ಕೆಲವು ಪ್ರಮಾಣ ಮಾಡಿದ ರಾಜಕೀಯ ಭವಿಷ್ಯನೂ ಹೋಯ್ತು. ಕೆಲವರು ಹೆಲ್ತ್ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರು, ಕೆಲವರು ಜೀವನ ನಡೆಸೋದು ಕಷ್ಟದಲ್ಲಿದ್ದಾರೆ. ಇವತ್ತು ಒಂದು ದೈವ ಶಕ್ತಿ ಅಲ್ಲಿದೆ ಅಂದ್ರೆ ಅದಕ್ಕೆಲ್ಲ ನಾವು ಹೋಗಿ ಬಂದ್ರೆ ಅದ್ರಲ್ಲಿ ಏನೋ ನೆಮ್ಮದಿ ಅಂತ ಅಪಪ್ರಚಾರಗಳಿಗೆ ಯಾವತ್ತೂ ನಾವು ಕೈಗೊಳ್ಬಾರ್ದು. ಯಾಕಂದ್ರೆ ಇವತ್ತು ಬೇರೆ ಬೇರೆ ಕಡೆ ಏನಾಗಿದೆ ಅಂದ್ರೆ ಧರ್ಮಸ್ಥಳದ ಏನಾಗ್ತದೆ. ಕೆಲವು ಮಾಧ್ಯಮಗಳಂತೂ ನಾನು ನೋಡಿದೆ, ಕೆಲವು ಮಾಧ್ಯಮ 95% ಅದನ್ನೇ ಹೇಳ್ತಾರೆ. ಒಂದ್ 3 ದಿನ ಒಬ್ಬರು ಹೇಳಿದ್ರೆ ಅದನ್ನೇ ಹೇಳ್ತಿರ್ತಾರೆ ಕೆಲವು ಮಾಧ್ಯಮದಲ್ಲಿ. ಅದರಿಂದ ಏನಾಗುತ್ತೆ, ಜನಗಳಿಗೆ ಒಂಥರ ಏನು ಗಲಿಬಿಲಿ ನಂಬಿಕೆ ಇದೆ, ಆದ್ರೆ ಅನುಮಾನ ಬೇರೆ ಬೇರೆ. ಇವತ್ತು ಸೌಜನ್ಯ ಕೇಸ್ಗಳು ಯಾರು ಸಿಗ್ಲಿ, ಅವ್ರಿಗೆ ನ್ಯಾಯ ಸಿಗ್ಲಿ, ಬೇಡ ನಾವೇ ಹೇಳೋಲ್ಲ. SIT ಮಾಡಿರೋದಕ್ಕೆ ನೀವಂತ ಪ್ರೂಫ್ ಕೊಡ್ರಿ.
ಹೋಗಿ ಪೊಲೀಸ್ ಹಿಂಗಾಗಿ ಪ್ರೂಫ್ ಕೊಟ್ರೆ ಯಾಕೆ ಮಾಡಲ್ಲ? ಮಾಡೇ ಮಾಡ್ತಾರೆ. ಕಾನೂನು ಯಾರು ಕೈ ಎತ್ಕೊಳ್ಳಲ್ಲ, ಕೊಡೋದಿಲ್ಲ. ಸುಮ್ನೆ ಅಲ್ಲಿ ಹೋಗಿ ಪತ್ರಿಕಾಗೋಷ್ಠಿ ಮಾಡೋದು, 4 ಜನ ಜೊತೆ ಮೆರವಣಿಗೆ ಮಾಡೋದು. ನಮಗೇನು ಧರ್ಮಸ್ಥಳದಲ್ಲಿ ಎಷ್ಟು ತೊಂದರೆ ಆಗಿರ್ಬೋದು ಅಲ್ಲಿಯವರಿಗೆ ಜನರಿಗೆ. ದಿನ ಏನು ಟಿವಿಯಲ್ಲಿ ಧರ್ಮಸ್ಥಳದ ಬಗ್ಗೆ ಅದು ಅವ್ರಿಗೆ ಇದಾಗಿರ್ಬೋದು ಅಂದ್ರೆ ಅವರು ಯಾವಾಗ ತಲೆ ಕೆಡ್ಸ್ಕೊಂತಾರೆ ಹೇಳಕ್ ಬರಲ್ಲ. ಈಗ ನಾವೇನ್ ತಲೆ ಕೆಡ್ಸ್ಕೊಂಡ್ರೆ ಅಲ್ಲೂ ತಲೆ ಕೆಡ್ಸ್ಕೊಂಡ್ರೆ ಏನೇನ್ ಆಗ್ಬೋದು ಅಂತ ಹೇಳಕ್ ಬರಲ್ಲ. ಬೇರೆ ಬೇರೆ ನಮ್ಮನೆ ಹೋಗ್ಬಿಡುತ್ತದು. ಆಮೇಲೆ ತಡ್ಕೊಳಕ್ಕಾಗಲ್ಲ ಯಾರಿಗೂ ಕಾನೂನು ಕೊನೆ ಕೈಗೆ ಮತ್ತೆ ಅವ್ರು ವಾಪಸ್ ಕಂಟ್ರೋಲಿಗೆ ತರೋದಿಲ್ಲ. ಆ ರೀತಿ ಧರ್ಮಸ್ಥಳದವ್ರಿಗೆ ಹೆಂಗಾಗಿರ್ಬೋದು? ಧರ್ಮಸ್ಥಳ ಇರೋರಿಗೆ ದಿನ ನೋಡಿ ಅವ್ರಿಗೆ ಎಷ್ಟು ಜನ ತಲೆ ಕೆಟ್ಟಿರ್ಬೋದು. ಆಗ ಏನ್ ಬೇಕಾದ್ರೂ ಆಗ್ಬೋದು. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಒಳ್ಳೆಯವ್ರಿಗೆ ಹೊಡೆದು ಬಿಡುತ್ತೆ, ಮಾಡ್ದು ತಪ್ಸ್ಕೊಂಡ್ಬಿಡ್ತ. ಇದು ಯಾವಾಗ ನಾನೀಗ ಅಲ್ಲಿ ಕರ್ನಾಟಕದಲ್ಲಿ ಹೋಗ್ಬಿಟ್ಟಿರ್ತೀನಿ ಅಲ್ಲ ಎಲ್ಲ ಅಲ್ಲಿ ನೋಡಕ್ ಬಂದಿರ್ತಾನೆ, ನಾವು ನೋಡ್ತೀನಿ ಬಿಟ್ಟು ಒಳಗಾಗ್ತಾರೆ. ಪೊಲೀಸ್ನ ಮುಂಚೆ ನಂಗೆ ಆಗಿದವ್ರಿಗೆ ರಾಜ್ಕುಮಾರ್ ಗಲಾಟೆ, ಬೇರೆ ಬೇರೆ ಹಿಂದೂ ಮುಸ್ಲಿಂ ಗಲಾಟೆಗಳಲ್ಲಿ ಹೊಡೆದನ್ನು ಹೋದ ಬ್ಯಾಲೆನ್ಸ್ ಸಿಕ್ಬಿದ್ದಾನೆ ಬೇರೆಯವ್ರ ಒಳಗೆ. ಅವನು ಬಿಡಿಸ್ಕೊಂಬರೋದ 3 ದಿನ ಇಲ್ಲ, ನಮ್ಮ ಹುಡುಗ ಭಾರಿ ಒಳ್ಳೆಯವರು ಹಂಗೆ ಹಿಂಗ. ಈಗಂತೂ ಪೊಲೀಸ್ ಇಲಾಖೆ ಭಾರಿ ಶಾರ್ಪ್ ಆಗಿದೆ. ಎಲ್ಲಾ ಕಡೆ CCTV ಇದೆ. ಈಗ ನಾನು ಮಾತಾಡ್ತಿರೋದು ರೆಕಾರ್ಡ್ ಮಾಡ್ತಿರ್ತಾರೆ, ಯಾರು ಪೊಲೀಸರು ಇರ್ತಾರೆ ಗೊತ್ತಾಗಲ್ಲ ನಿಮಗೆ. ನಾವ್ ಏನ್ ಮಾತಾಡಿದ್ರು ಜಾಗರೂಕರಾಗಿ, ಇನ್ನೊಬ್ರು ಧರ್ಮದವರಿಗೆ ಇನ್ನೊಬ್ಬರಿಗೆ ಬೈದ ರೀತಿಯಲ್ಲಿ ನಮ್ಮ ಧರ್ಮಸ್ಥಳದ ಅಪಪ್ರಚಾರ ಮಾಡ್ತಾರೆ. ಅವರಿಗೆ ಪಾಠ ಹಾಕ್ಬೇಕು, ಅವ್ರಿಗೆ ಅರೆಸ್ಟ್ ಮಾಡಿದ್ರೆ ಅವ್ರ ಕಾನೂನು ಪ್ರಕಾರ ಏನ್ ಕ್ರಮ ಕೈಗೊಳ್ಬೇಕು, ಇನ್ನೊಂದ್ಸತಿ ಮಾತಾಡಿದಾಗ ಆಗ್ಬೇಕು, ನಮ್ಮ ಧರ್ಮಸ್ಥಳ ನಂಬಿಕೆಗಳನ್ನ ನಮ್ಗೆ ಉಳಿಸ್ಕೊಡ್ಬೇಕು ಅಂತ ಹೇಳಿ ಇವತ್ತು ಟಿವಿ ಮಾಧ್ಯಮದಲ್ಲೂ ಕೂಡ ಮಾತಾಡಕ್ ಇಷ್ಟಪಡ್ತೀನಿ. ಈ ಪತ್ರಿಕಾ ಮಾಧ್ಯಮ ಪರವಾಗಿಲ್ಲ, 100 ನಮ್ಗೊಂದು ಪೇಪರ್ ಪ್ರಿಂಟ್ ಆಗಿರ್ತಾನೆ ಕೇಸ್ ಹಾಕ್ತಾರೆ ಅಂತ. ಈ ಟಿವಿ ಮಾಧ್ಯಮ ಹಂಗಿಲ್ಲ. 95% ಬ್ರೇಕಿಂಗ್ ನ್ಯೂಸ್ ಗೋಸ್ಕರ ನಮ್ ಟಿವಿ ನೋಡ್ಲಿ TRP ಅಂತ ಏನಾದ್ರು ಹೇಳ್ಬಿಡೋದು. ನಾನ್ ನೋಡಿದಾಗ 95% ಸುಳ್ಳು, ಟಿವಿ ಮಾಧ್ಯಮ 5% ಅನುಮಾನ ಅವ್ರದ್ದು. ಆ ರೀತಿ ಇದೆ ಟಿವಿ ಮಾಧ್ಯಮಗಳು. ಯಾವ್ದಾರು ಒಬ್ರು ಹೇಳಿದ್ರೆ ಅದು ಇಡೀ ದಿನ ಅದನ್ನೇ, ಯಾವ್ದಾರು ಸಿಕ್ಬಿಡ್ತು ಅಂದ್ರೆ ಅದೇ ಇಡೀ ದಿನ. ಟಿವಿ ನೋಡಕ್ಕೆ ಬೇಜಾರ ಅಂತ ಒಂದು ಪರಿಸ್ಥಿತಿಗಳನ್ನು ಮಾಡಿಟ್ಟಾರೆ. ಯಾಕಂದ್ರೆ ನಿನ್ನೆ ಒಂದು ಪರವಾಗಿಲ್ಲ, ನಿನ್ನೆ ಒಂದು ಬೇರೆ ಸಬ್ಜೆಕ್ಟ್ ಬಂತೆ, ಅದು ನಿನ್ನೆ ಟಿವಿಯಲ್ಲಿ ಒಂದಿನ ರಾಜಣ್ಣ, ಅದರಿಂದ ದರ್ಶನ, ಅದ್ರ ಧರ್ಮಸ್ಥಳ ಏನಾದ್ರು ಒಂದಿನ ಒಂದು 3 ದಿನ ಅದನ್ನೇ ಹೊಡಿತಾರೆ ಟಿವಿ ಮಾಧ್ಯಮದವರು ತಮ್ಮ ಎಚ್ಚರಿಕೆ ಆಗಬೇಕು, ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು. 95% ಸುಳ್ಳು, 5% ಅನುಮಾನ ಉಂಟು. ನಿಜವಾದ ಟಿವಿ ನೀ ಪತ್ರಿಕೆ ಇದ್ರೆ ಅದನ್ನ ಬೇಕಾದ್ರೆ ನಂಬೋದು. 89% ನ್ಯಾಯ ಇರ್ತದೆ. ಯಾಕೆಂದ್ರೆ ಅದು ಪ್ರಿಂಟ್ ಮಾಡಿ ಕೇಸ್ ಹಾಕ್ಬೋದು ನಾವು. ಈ ಇದ್ರಲ್ಲಿ ಟಿವಿ ರೆಡಿ ಆಗ್ಬಿಟ್ಟಿರ್ತಾರೆ ಎಲ್ಲದಕ್ಕೂ. ಅವನಕ್ಕಿಂತ ಮುಂಚೆ ನಾನು ಒಳ್ಳೆ ನ್ಯೂಸ್ ಕೊಡ್ಬೇಕು ಅಂತ ಏನಾದ್ರು ಹಾಕ್ಬಿಡ್ತಾನೆ. ಅವನಕ್ಕಿಂತ ಮುಂಚೆ ನಾನು ಯಾವ್ದಾದ್ರು ನ್ಯೂಸ್ ಹಾಕ್ಬೇಕಪ್ಪ. ಈಗ ಧರ್ಮಸ್ಥಳದ ನೋಡ್ ನನ್ಗೆ ಮನ್ಸಿ ಭಾರಿ ಬೇಜಾರಾಗ್ಬಿಟ್ಟು. ಯಾಕಂದ್ರೆ ನಮ್ಮ ಫ್ಯಾಮಿಲಿ ಬಂದ್ರೆ ರಿಲೇಷನ್ಸ್ ಬಂದ್ರೆ ಧರ್ಮಸ್ಥಳಕ್ಕೆ ಹೋಗಿ ವಾಡಿಗೆ ಎಲ್ಲರೂ ಹೋಗ್ತೀವಿ, ತಿರುಪತಿಗೆ ಹೋಗ್ತೀವಿ, ಅವರ ನ್ಯಾಯ ನಂಬಿಕೆ ಎಲ್ಲೆಲ್ಲಿಂದ ಹೋಗ್ತಾರೆ. ಅದನ್ನ ಧಕ್ಕೆ ಮಾಡುವಂತ ಕೆಲಸ ಕೆಲವರು ಮಾಡ್ತಾರೆ. ಅವ್ರದ್ದೇನು ಇಂಟೆನ್ಷನ್ ಅನ್ನೋದೇ ಗೊತ್ತಲ್ಲ. ಯಾಕಂದ್ರೆ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರು ಜೈನ್ ಧರ್ಮದ ನಾನ್ ನೋಡ್ತೀನಿ, ಒಂದ್ 20 ಸಂತೆ ಹಿಂಗ್ ಸರುತ್ತ ನಾನ್ ನೋಡ್ತೀನಿ. ಒಂದ್ 20 ಹಿಂಗ್ ಹೋಗ್ತಿದ್ರೆ ಹಿಂಗ್ ಹೊಡೆಯಲ್ಲ ಅವ್ರು, ಹಿಂಗ್ ಸರುತ್ತ. ಆಮೇಲೆ ಅದು ಕಡಿತಿರ್ಲಿ, ಚೇರ್ ನಮಗೆ ಕಡಿತಿರ್ಲಿ, ಅದು ಸಾಯಿಸಲ್ಲ ಅವರು, ಸರಸೆ ಹಂಗ ಬಿಟ್ಟು ಹೋಗ್ತಾರೆ. ಅಂತ ಒಂದು ಧರ್ಮದಾಗಿರೋಂಥವ್ರು, ಅವರ ಒಂದು ಪಾಲನೆ, ಅವರ ಮಾತುಕತೆ, ಬಿಹೇವಿಯರ್ ನೋಡಿದ್ರೆ ಯಾರ ಮಾತಾಡಕರ ಅದು ಹೆಂಗ್ ಬನ್ಸ್ ಬರ್ತಾ ಗೊತ್ತಿಲ್ಲ. ದೇವ್ರು ನೋಡ್ಕೊಂತಾರೆ. ಅದೇ ಧರ್ಮಸ್ಥಳ ಮಂಜುನಾಥ ಯಾರ ತಪ್ಪು ಮಾಡಿದ್ರೆ ಅವ್ರು ನೋಡ್ಕೊಂತಾರೆ. ಅದ್ರ ಬಗ್ಗೆ ಅನುಮಾನನೇ ಇಲ್ಲ, ನೋಡ್ಕೊಂತಾರೆ. ನೀವೆಲ್ಲ ಬಂದಿರಿ ಸಮಾಜದಲ್ಲಿ ಯಾವುದೇ ವಿಷಯ ಮಾತಾಡ್ಬೇಕು, ಇನ್ನೊಬ್ರಿಗೆ ಹಾನಿ ಆಗದ ರೀತಿಯಲ್ಲಿ, ಇನ್ನೊಬ್ಬ ಧರ್ಮಕ್ಕೆ ಬೈದ ರೀತಿಯಲ್ಲಿ. ಯಾಕೆ ಎಲ್ಲಾ ಧರ್ಮದವ್ರ ನಾನು ಹೇಳಿದೆ ನಿನ್ನೆ ಮರಳುವ ಹಿಂದೂಗಳ ಜೊತೆ ಮುಸ್ಲಿಂ ಬುರ್ಕ ಹಾಕೊಂಡ್ರೆ ನೋಡುದು, ಅದಕ್ಕೋಸ್ಕರ ಹೇಳ್ತಾರೆ. ಮತ್ತೆ ಏನಾರ ಮಾತಾಡಬೇಕು, ಬೇರೆ ಏನಾರ ಮಾತಾಡಿ ಮತ್ತೆ ಏನಾರ ಕೇಸ್ ಆಗಿ ನಿಮ್ಮ ಮೇಲೆ, ಯಾಕಂದ್ರೆ ವೈಯಕ್ತಿಕ ಕೇಸ್ ಏನಾದ್ರು ಬೇರೆ ಮಾತಾಡಿದ್ರೆ ನಮ್ಗೇನಾಗಬೇಕು, ಹಿಂದೂಗಳ ರಕ್ಷಣೆ ಆಗ್ಬೇಕು, ಹಿಂದೂಗಳ ದೇವಸ್ಥಾನಗಳ ಸಂರಕ್ಷಣೆ ಆಗ್ಬೇಕು, ಜನಗಳು ಬಂದು ಹೋಗ್ತಿರ್ಬೇಕು, ಭಾವನೆಗಳನ್ನ ಧಕ್ಕೆ ತರದ ರೀತಿಯಲ್ಲಿ ತಾವೆಲ್ಲ ಮಾತಾಡ್ಬೇಕು. 2 ನಿಮಿಷ ಸ್ಟೇಜ್ ಮೇಲೆ ಹೆಸರುಗಳ ಬೇಡ, 2 ನಿಮಿಷ ನೀವು ಯಾವ ರೀತಿ ಬೆಂಬಲ ಕೊಡ್ತೀರ ಆ ರೀತಿ, ಅಥವಾ ಎಲ್ಲ ಒಂದೇ ಮುಂದಿನ ಹೋಗ್ಬರೋಣ ಅಂತ ಧರ್ಮಸ್ಥಳಕ್ಕೆ ನಾವು ರೆಡಿ. ಮೊನ್ನೆ ಒಬ್ರು ಶಾಸಕರ 350 ಬಸ್ ಮಾಡ್ಕೊಂಡು ಧರ್ಮಸ್ಥಳಕ್ಕೆ ದಿನ ನೋಡಿರ್ತೀವಿ. ನಾವು ಪಾದಯಾತ್ರೆ ಮಾಡ್ಕೊಂಡು ನಾವು ರೆಡಿ ಇದೀವಿ. ಇದ್ರಲ್ಲಿ ಯಾವ ಪಕ್ಷ ಇಲ್ಲ, ಯಾರಿಲ್ಲ, ಯಾವ ಜಾತಿ ಇಲ್ಲ, ಧರ್ಮ ಇಲ್ಲ, ಎಲ್ಲಾನು ಕರ್ಕೊಂಡು ಒಂದೇ ಧರ್ಮಸ್ಥಳಕ್ಕೆ ಹೋಗೋಣ. ಯಾರು ಇನ್ನೊಬ್ಬರ ಭಾವನೆಗೆ ಧಕ್ಕೆ ಆಗದ ರೀತಿಯಲ್ಲಿ, ಒಬ್ಬೊಬ್ಬರೇ ಯಾರ ಹೆಸರು ಹೇಳದ ರೀತಿಯಲ್ಲಿ 2 ಸಬ್ಜೆಕ್ಟ್ ಗಳ ನಿಮ್ಮ ಮನಸ್ಸಾದಂತ ಸಬ್ಜೆಕ್ಟ್ ಗಳನ್ನ ಹೊರಗಡೆ ತಿಳಿಸ್ಬೇಕು. ಈಗ ಅದೇ ಬೇರೆ ಧರ್ಮಗಳನ್ನು ಯಾರೂ ನಾಶ ಮಾಡ್ತಾ ಇಲ್ಲ ಅಂತ ಇದರಲ್ಲಿ ಇವತ್ತು ನಮ್ಮ ಪದಾಧಿಕಾರಿಗಳು, ನಮ್ಮ ನಗರಸಭೆ ಪ್ರಾಧಿಕಾರ ಅಧ್ಯಕ್ಷರು ಇವತ್ತು ಒಳ್ಳೆ ಮಾತುಗಳನ್ನ ಹೇಳಿದ್ದಾರೆ. ಅದಕ್ಕೆ ತಕ್ಕಂತೆ ಎಲ್ಲರೂ ಬದ್ಧರಾಗಿರ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ.
ಆಮೇಲೆ ನಮ್ದು 20ನೇ ತಾರೀಕಿನಿಂದ ಒಂದು ಜಾಥಾ ಮಾಡಿಸ್ಬೇಕು ಅಂತ ಇದೀವಿ. ಇದು ಜಯದೇವ ಸರ್ಕಲ್ ಅಲ್ಲಿ ಬೆಳಿಗ್ಗೆ 10 ಗಂಟೆಗೆ ಎಲ್ಲರೂ ಸೇರ್ಕೋಬೇಕು. ಅಲ್ಲಿಂದ ಗಾಂಧಿ ಸರ್ಕಲ್ ಮುಖಾಂತರ ಎಸಿ ಆಫೀಸ್ಗೆ ಮನವಿ ಕೊಡ್ಲಿಕ್ಕೆ ನಾವೊಂದು ನಿನ್ನೆ ಎಲ್ಲ SP ಇಂದಾಗ್ಲಿ DC ಇಂದಾಗ್ಲಿ DYSP ಇಂದಾಗ್ಲಿ ಪರ್ಮಿಷನ್ ತಗೊಂಡ್ಬಂದಿದ್ದೀವಿ. ಸುಮಾರು ಒಂದು 10,000 ಜನ ಎಲ್ಲರೂ ಸೇರ್ಕೊಂಡು ಒಂದು 10,000 ಜನ ಸೇರ್ಕೋಬೇಕು ಅಂತ ಕೇಳ್ಕೊಳ್ತಾ ಇದೀವಿ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಎಲ್ಲ ಮುಗಿದಿದ್ದೆ ಗೌರ್ಮೆಂಟ್ ಹೈಸ್ಕೂಲ್ ಫೀಲ್ಡ್ ಅಲ್ಲಿ ಒಂದು ಲಘು ಫಲಹಾರವನ್ನು ಇಟ್ಟಿದ್ದೀವಿ. ದಯವಿಟ್ಟು ಎಲ್ಲರೂ ಇದಕ್ಕೆ ಸಾಥ್ ಕೊಡ್ಬೇಕು ಅಂತ ಕೇಳ್ಕೊಳ್ತಾರೆ. ಮೇಲೆ ನಿಜವಾಗಿ ಮಾಡ್ತಾ ಇದ್ದಾರೆ. ಅದು ಏನೇ ಮಾಡ್ಕೊಳ್ಳಿ, ಸರ್ಕಾರ ಐತಿ, ಅದು ಕಾನೂನು ಐತಿ. ಕಾನೂನಿಗೆ ನಾವು ಯಾರು ಅಡಿಯಾಗಲ್ಲ. ದಯವಿಟ್ಟು ಕಾನೂನಿಗೆ ನಾವು ಯಾರು ಇನ್ನೊಂದು ಜಾತಿ ಧರ್ಮ ಭೇದ ಭಾವ ಯಾರನ್ನು ನಾವು ತಪ್ಪು ಭಾವನೆಯಿಂದ ಯಾರನ್ನು ಕಾಣಬೇಡ. ತಪ್ಪು ಮಾಡಿದ್ರೆ ಶಿಕ್ಷೆ ಹಾಗೆ ಆಗುತ್ತೆ. ನಾನಾಗ್ಬೋದು, ಇನ್ನೊಬ್ರು ಆಗ್ಬೋದು, ಯಾರು ಇವ್ರು ಮಾಡ್ತಾ ಇರೋದು ಏನಂದ್ರೆ ಇವತ್ತು ಯಾರೋ ಒಂದು ಬುಳ್ಳೆ ಹಿಡ್ಕೊಂಡು ಹೋದ್ರು, ಅವನಿಗೆ ಮಾಹಿತಿ ಕೊಟ್ರು, ಇನ್ನೊಬ್ಬ ನಾನೇ ಹೋಗ್ಬೋದು. ವಿಧಾನಸೌಧದಲ್ಲಿ ಒಂದು ಬುಳ್ಳೆ ಹೋಗಿದ್ದೆ ಅಂದ್ರೆ ಇವ್ರು ತೆಗಿತಾರ. ಸಂಬಂಧಪಟ್ಟಂತೆ ಧರ್ಮಸ್ಥಳದ ಧರ್ಮ ಸಂರಕ್ಷಣಾ ಸಭೆಯನ್ನು ಕರೆದಂತ ನಗರಾಭಿವೃದ್ಧಿ ಪ್ರಾಧಿಕಾರದ ದಿನೇಶ್ ಶೆಟ್ರೆ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯಮಾನ್ಯರೇ, ಇವತ್ತಿನ ದಿವಸ ಈ ಕಾರ್ಯಕ್ರಮ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಕಾರ್ಯಕ್ರಮದ ನಾವು ಮಂಜುನಾಥ ಸ್ವಾಮಿಯ ಅನುಗ್ರಹಕ್ಕೆ ಬೆನ್ನೆಲುಬಾಗಿಲ್ಲ ಅಂತ ಒಂದು ಸಮಯ ಬಂದಿದೆ. ಯಾಕೆ ಅಂತಂದ್ರೆ ಇವತ್ತು ನಮ್ಮ ಭಕ್ತರನ್ನ ರಕ್ಷಣೆ ಮಾಡ್ತಕ್ಕಂಥದ್ದೇ ಧರ್ಮದ ಮಂಜುನಾಥ ಸ್ವಾಮಿ ಅಂತ ನಂಬಿಕೆ ಜೀವನ ನಡೆಸ್ತಾ ಇರ್ತಕ್ಕಂಥ ಕರ್ನಾಟಕ ಜನ. ಇಡೀ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲಾ ಜಾತಿ ಜನನ ಅವ್ರವ್ರ ಮಂದಿಯವರಿಗೆ ಒಕ್ಕಾರ ಬಿಡೋದ್ರಿಗೆ ಗೊತ್ತಿಲ್ಲ. ಆದ್ರೆ ಮಂಜುನಾಥ ಸ್ವಾಮಿಯ ದರ್ಶನ ವರ್ಷಕ್ಕೊಮ್ಮೆ ದರ್ಶನ ಮಾಡ್ಕೊಂಡು ಪ್ರಸಾದ ತಗೊಂಡ್ಬರ್ತಕ್ಕಂಥ ವಾಡಿಕೆ ನಮಗೆ ಎಲ್ಲ ಗೊತ್ತಿರ್ತಕ್ಕಂಥ ವಿಚಾರ ನಾನು ಹೇಳ್ತಾರೆ. ಇವತ್ತು ಸೂರ್ಯನಿಗೂ ಚಂದ್ರನಿಗೂ ಪ್ರಾಣ ಹಿಡಿಬಹುದು, ಆದ್ರೆ ನಮಗೆ ರಕ್ಷಣೆ ಕೊಡತಕ್ಕಂಥ ಮಂಜುನಾಥ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಕ್ಷೇತ್ರಕ್ಕೆ ಅಪಪ್ರಚಾರ ಮಾಡತಕ್ಕಂತ ಏನದಲ್ಲ. ಎಲ್ಲೋ ಒಂದ್ ಕಡೆಗೆ ಇದು ಟಿವಿ ಒಳಗ ಪೇಪರ್ ಬರ್ತಾರ ನೋಡಿದ್ರೆ ನಮ್ಮಲ್ಲಿ ಇರ್ತಕ್ಕಂಥ BP ಜಾಸ್ತಿ ಆಗಿದೆ. ಯಾಕಪ್ಪ ಅಂದ್ರೆ ಭಕ್ತರ ತಾಳ್ಮೆನ ಪರೀಕ್ಷೆ ಮಾಡಬಾರ್ದು. ಸುಮ್ಮನೆ ಇರ್ತಂದ್ರು ನಮ್ಮ ಇದು ವೀಕ್ನೆಸ್ ಅಲ್ಲ ನಾನು ಹೇಳ್ತದ್ದು. ಯಾಕೆ ಸುಮ್ಮನೆ ಭಕ್ತರು ಎಲ್ಲ ಕುತಂತ್ರ ನೋಡ್ತಾ ಇದ್ದಾರೆ. ಇಲ್ಲಿ ದೇಶದಲ್ಲಿ ಸಂವಿಧಾನದ ತಂದೆ ಆದಂತದ್ದು ಇದಿರುತ್ತೆ. ಏನಿರುತ್ತೆ? CID ಇದೆ, CBI ಇದೆ, SIT ಇದೆ, ನ್ಯಾಯಿಕ ತನಿಖೆ ಇದೆ. ಅದಕ್ಕೆ ಸಂಬಂಧಪಟ್ಟಂತ ತನಿಖೆ ಬೇಕಾರೆ ಪ್ರಧಾನಮಂತ್ರಿ ಅವರಿಗಾರ ಸರಿಯಾದ ತನಿಖೆ ಆಗ್ಬೋದು, ಅಲ್ಲಿಗಾರಾಗ್ಲಿ, ಮುಖ್ಯಮಂತ್ರಿಗಾರಾಗ್ಲಿ, ರಾಜ್ಯಪಾಲರಿಗಾರಾಗ್ಲಿ, ಎಲ್ಲಿಂದ ತನಿಖೆ ಈಗ ನೋಡಿ SIT ನಡೀತಾ ಇದೆ. ಏನಾದ್ರು ತೊಂದರೆ ಬೇಕಂದ್ರೆ ಎಲ್ಲ ಸುಮ್ಮನೆ ಎಲ್ಲರಿಗೂ ಕೂಡ ಲೋಕದೋಷ ಕೊಡ್ತಕ್ಕಂಥದ್ದು ಕೆಲಸ ಮಾಡ್ತಾ ಇದಾರೆ. ನಾನು ಹೇಳ್ತಾ ಇವತ್ತು ನಾವು ಧರ್ಮಸ್ಥಳದ ಬಗ್ಗೆ ಮಾತಾಡಬೇಕಂದ್ರೆ ಇಡೀ ದಿವಸ ಸಾಲದು. ಯಾಕಪ್ಪ ಅಂತಂದ್ರೆ ಇವತ್ತು ಕೇಂದ್ರದಲ್ಲಿ ಯಾವುದೇ ಸರ್ಕಾರ ಇರಲಿ, ರಾಜ್ಯದಲ್ಲಿ ಯಾವುದೇ ಸರ್ಕಾರ ಇರಲಿ, ಆ ಸರ್ಕಾರಗಳು ಮಾಡುವಂತ ಕೆಲಸನ ನಮ್ಮ ಪೂಜ್ಯ ವೀರೇಂದ್ರ ಹೆಗ್ಗಡೆ ಕೆಲಸ ಮಾಡ್ತಾರೆ. ಅದಕ್ಕೆ ಆ ಕ್ಷೇತ್ರದ ಬಗ್ಗೆ ಎಷ್ಟು ಹೆಮ್ಮೆ ಅಂತ ಹೇಳ್ತಾನೆ. ಇವತ್ತು ಎಷ್ಟೋ ದೇವಸ್ಥಾನಗಳು ಕರ್ನಾಟಕದಲ್ಲಿ ಜೀರ್ಣೋದ್ಧಾರ ಆಗಲಿ, ಬಣ್ಣ ಸುಣ್ಣ ಇಲ್ಲದ ಭಾರತ ದೇವಸ್ಥಾನಗಳಿಗೆ ಜೀವ ತುಂಬಿದಂತ ಮಾನ ವ್ಯಕ್ತಿ. ಇವತ್ತು ಅನೇಕ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಏನು ಹಾಸ್ಪಿಟಲ್ ಬಹಳ ಗುಣಮಟ್ಟದ ಚಿಕಿತ್ಸೆಯನ್ನು ಕೊಡ್ತಾರೆ ನಾನು ಹೇಳೋದು. ಮತ್ತೆ ಮಹಿಳಾ ಶಕ್ತಿಗಳಿಗೆ ಶಕ್ತಿಯನ್ನು ತುಂಬುವ, ಸಾಲವನ್ನು ಕೊಟ್ಟು ಶಕ್ತಿ ತುಂಬುವಂತ ಕೆಲಸ ರೂಡ್ ಸೈಡ್ ಸಂಸ್ಥೆ, ನಿರುದ್ಯೋಗ ಊರಿಗೆ ಉದ್ಯೋಗ ಕೊಡುವಂತ ಟ್ರೈನಿಂಗ್ ಸಂಸ್ಥೆ, ಹಿಂಗೆ ಮತ್ತೆ ಕುಡಿದ ಚಟ ಬಿಡಿಸೋದ್ರಿಂದ ಹೇಳಿಕೆ ಅಂತ ಹೋದ್ರೆ ನಾನು ಹೇಳಿದೆ ಒಂದು ದಿವಸ ಸಾಧನ ಧರ್ಮಸ್ಥಳದ ಟಿವಿಯಲ್ಲಿ ಏನಿದ್ರ ಬಗ್ಗೆ ತೋರಿಸ್ತಾ ಇರಲ್ಲ. ನಾನು ಮಾಧ್ಯಮದಲ್ಲಿ ಮನವಿ ಮಾಡ್ಕೊಂತಾರೆ. ಧರ್ಮಸ್ಥಳದ ಸಂಸ್ಥೆಯಿಂದ ಅವ್ರು ಏನೇನು ಕಾರ್ಯಕ್ರಮಗಳು ಮಾಡ್ಯಲ್ಲ ಅವ್ರು ಇಡೀ ದಿವಸ ನಿಮ್ಮ ಚಾನಲ್ ಬಿತ್ತರಿಸ್ರಿ. ಈ ಕೆಲಸ ಮಾಡಿ ಅವರು ಏನೇನು ಕಾರ್ಯಕ್ರಮ ಕೂಡ ಅದನ್ನೆಲ್ಲ ನೀವು ತಿಳಿಸ್ರಿ. ನೀವು ಬೆಳಗ್ಗಿಂದ ಸಾಯಂಕಾಲ ನಿಮ್ಮ TRPಗೆ 3 ತಿಮ್ಮರೆಡ್ಡಿ ಇದಕ್ಕೇನು ಇವ್ರು ಯಾರ ಭೂಮಿಕಿಂದ ಅವ್ರು ಇಷ್ಟು ಕುಣಿತಾರಲ್ಲ ಇವ್ರನ್ನ ಫಸ್ಟ್ ಹೊರ ಹಾಕ್ಬೇಕು ನಾನು ಹೇಳ್ತಾರೆ. ಇವ್ರು ಯಾರಾಗಿದೆ ಸರ್ಕಾರಿ ನೌಕರಿಯಿಂದ ಬಾಳ್ಬಿಟ್ಟು ಅಲ್ಲೇನೋ ಧರ್ಮಸ್ಥಳದ ಮದುವೆ ಅಂತ ಹೇಳ್ತಾನೆ. ಇಂಥಗೆಲ್ಲ ಸೊಪ್ಪು ಹಾಕಕ್ಕಾಗಲ್ಲ. ನಾನು ಹೇಳ್ತೇನೆ ಎಲ್ಲಿರ್ತಕ್ಕಂಥ ಅಲ್ಲಿ ಸ್ಥಳೀಕರ ಜನರಿಗೆ ಪಾಠ ಕಲಿಸ್ಬೇಕು ನಾನು ಹೇಳ್ತಾರೆ. ಇದಕ್ಕೆ ಯಾಕಪ್ಪ ಅಂದ್ರೆ ಈ ವಿಚಾರದಲ್ಲಿ ಪ್ರತಿಯೊಬ್ಬರು ಕೂಡ ಹಸ್ತಕ್ಷೇಪ ಮಾಡಿ ಟಿವಿ ಬರ್ತಾರ ಮನಸ್ಸಿಗೆ ಬಹಳ ಆಘಾತ ಐತಿ, ನೋವು ಕೂಡ ಆಗಿದೆ ನಾನು ಹೇಳ್ತದ್ದು. ಧರ್ಮಸ್ಥಳದ ವಿಚಾರಕ್ಕೆ ನಾವು ಏನೇ ಬಂದ್ರು ಕೂಡ ನಮ್ಮ ಪ್ರಾಣ ತೆಗೆದು ಕೂಡ ಸಿದ್ಧರು. ಧರ್ಮದ ವಿಚಾರ ಬಂದ್ರೆ ನಾವು ಯಾವುದೇ ಪಕ್ಷ ಇರಲಿ, ಧರ್ಮದ ವಿಚಾರ ಬಂದ್ರೆ ಧರ್ಮ ಮಾಡಿದ್ರೆ ನಮ್ಮ ದೇವರು, ನಮ್ಮ ಸನಾತನ, ನಮ್ಮ ಇತಿಹಾಸ ನಮ್ದೇನಿದೆ ಯಾವುದೇ ಕಾರಣಕ್ಕೂ ನಾವು ಬಿಟ್ಟುಕೊಡಕ್ ರೆಡಿ ಇಲ್ಲ. ಯಾಕಪ್ಪ ಅಂದ್ರೆ ದೇವರು ನಮ್ಮ ಧರ್ಮ ಇದ್ರೆ ನಾವು ಮುಂದೆ, ನಾವು ನಮ್ಮ ಭವಿಷ್ಯ ಮುಂದೆ, ನಮ್ಮ ವ್ಯಕ್ತಿತ್ವ, ನಮ್ಮ ಬೆಳವಣಿಗೆ ಅಂತ ನಾನು ಹೇಳ್ತದ್ದು. ಹಂಗಾಗಿ ಪ್ರತಿಯೊಬ್ಬರು ಕೂಡ ಧರ್ಮಸ್ಥಳದ ವಿಚಾರ ಏನೇ ಇದ್ರು ಕೂಡ ನಿಮ್ಮ ಫೇಸ್ಬುಕ್
ವಾಟ್ಸ್ಆಪ್ ಒಳಗೆ ನಿಮ್ದೇ ಅಂತ ಶೈಲಿ ಒಳಗೆ ಮಾತಾಡಿ ಧರ್ಮಸ್ಥಳದ ನಾವು ಪರವಾದವಿ ನಿಮ್ಗೆ ನಿಮಗೆ ದೇವರು ಏನು ಅನಿಸ್ತದ ಅದನ್ನ ವಿಚಾರ ಹಂಚ್ಕೊಳ್ಳಿ. ನಾನು ಹೇಳಿದ್ರು ಅವರಿಗೆ ಬಟ್ಟೆ ಎಲ್ಲ ನಿಚ್ಚಿ ಹೊಡೆದು ತೆಗೆದು ತನಕ ಹೋಗೋರು. ಅವಾಗ ಅವ್ರು ನೆಕ್ಸ್ಟ್ ಟೈಮ್ ಯಾವಾಗಲೂ ಚಪ್ಪೆ ಕಳ್ತನ ಮಾಡ್ತಾ ಇರ್ತೀವಿ. ಈಗ ಏನಾಗಿದೆ ಅಂದ್ರೆ ಕೆಲವರಿಗೆ ಒಂದು ಖ್ಯಾತಿ ಆಗುವಂತ ಹುಚ್ಚು, ಅದು ಪ್ರಖ್ಯಾತಿನಾರ ಆಗ್ಬೋದು, ಕುಖ್ಯಾತಿನಾರ ಆಗ್ಬೋದು. ಪ್ರಖ್ಯಾತಿ ಆಗಲಿಕ್ಕೆ ಬಹಳ ಕಷ್ಟಪಡ್ಬೇಕಾಗುತ್ತೆ, ಕುಖ್ಯಾತಿ ಆಗಲಿಕ್ಕೆ ಏನು ಪ್ರಯತ್ನ ಪಡಬೇಕಾಗಿಲ್ಲ. ಯಾರಾದ್ರೂ ಬಹಳ ದೊಡ್ಡ ಮನುಷ್ಯರಿದ್ರೆ ಅವ್ರಿಗೆ ಒಂದು ಕಲ್ಲು ಹೊಡೆದ್ರೆ ಸಾಕು, ಕುಖ್ಯಾತಿ ಆಗ್ತಾರೆ. ಅದೇ ರೀತಿ ಏನಿದ್ರು ಮಾಡ್ತಾ ಇದ್ದಾರೆ, ಅಷ್ಟೊಂದು ಖ್ಯಾತಿ ಪಡೆಯೋದಕ್ಕೆ ಮಾಡ್ತಾ ಇದ್ದಾರೆ. ಅವರಿಗೆ ಪ್ರಖ್ಯಾತಿ ಕುಖ್ಯಾತಿ ಅನ್ನೋದು ಅರ್ಥ ಗೊತ್ತಿರಲಿಕ್ಕಿಲ್ಲ ಅವರಿಗೆ. ಏನಾಗ್ತದೆ, ಒಂದು ಸುಳ್ಳನ್ನ 100 ಸಲ ಹೇಳಿದ್ರೆ ಅದು ಸತ್ಯ ಆಗುತ್ತೆ ಅಂತ ಅವ್ರ ಪರಿಕಲ್ಪನೆ. ಹಾಗೆ ಆಗಲ್ಲ. ಇದಕ್ಕೆಲ್ಲ ಕಾರಣ ಅಂದ್ರೆ ನಮಗೆ ಸ್ವಾತಂತ್ರ್ಯ ಅನ್ನೋದು ಸ್ವೇಚ್ಛಾಚಾರ ಆಗಿದೆ. ಮಾತಾಡೋದು ಸ್ವಾತಂತ್ರ್ಯ ಬೇಕು ಅಂದ್ರೆ ಆ ಸ್ವಾತಂತ್ರ್ಯನ ಸ್ವೇಚ್ಛಾಚಾರ ಮಾಡೋಕೆ ನಡೀತಾ ಇದೆ. ನಾನು ಹೇಳ್ತೇನೆ, ಆ ಥರ ಈಗ ಇಲ್ಲ. ಸ್ವಾತಂತ್ರ್ಯ ಬಂದ ನಂತರ ಮಾತಾಡೋದು ಸ್ವಾತಂತ್ರ್ಯ ಇದೆ, ಓದೋದಕ್ಕೆ ಸ್ವಾತಂತ್ರ್ಯ ಇದೆ. ಆ ರೀತಿ ಸ್ವಾತಂತ್ರ್ಯ ಇತ್ತು ಸ್ವೇಚ್ಛಾಚಾರ ಮಾಡಿಕೊಂಡು ಈ ರೀತಿ ಅತಿರೇಕಗಳನ್ನು ಮಾಡ್ಕೊತಾ ಇದ್ದಾರೆ. ನೂರಾರು ಸಹಸ್ರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ನಮ್ಮ ಸನಾತನ ಧರ್ಮಕ್ಕೆ ಈಗಿಂತ ಈ 20 ವರ್ಷಗಳು ಬಂದು ಏನೂ ಮಾಡ್ಲಿಕ್ಕಾಗಲ್ಲ. ಏನಂದ್ರೆ ಒಂದು ಕ್ಷಣಿಕ ಅವರಿಗೆ ಒಂದು ಅವ್ಯಕ್ತವಾದ ಒಂದು ಕ್ಷಣಿಕ ಸುಖ ಅಷ್ಟೇ ಅವರಿಗೆ. ಆದ್ರೆ ನಾವು ಬೇಕಾದಷ್ಟು ಜನರು ನೋಡಿದ್ದೇವೆ, ದೇವರನ್ನ ಅವಿರೋಧ ಮಾಡಿದವ್ರನ್ನ, ದೈವದ ಬಗ್ಗೆ ಬೇಕಾದ ಬೇಡದಂತ ಮಾತಾಡ್ತವ್ರನ್ನ ನಾವಾಗಿ ಅವ್ರನ್ನ ಶಿಕ್ಷಿಸೋದು ಭಾರಿ ದೊಡ್ಡ ಮಾತಲ್ಲ. ಆದ್ರೆ ಅವ್ರು ಅದನ್ನ ಅನುಭವಿಸ್ಕೊಂತ ಬರ್ತಾ ಇದ್ದಾರೆ. ಇಷ್ಟೆಲ್ಲ ಎಕ್ಸಾಂಪಲ್ಸ್ ನೋಡ್ತಾರೆ, ಆದ್ರೂ ಕೂಡ ಈ ರೀತಿ ಮಾಡ್ತಾರೆ ಅನ್ನೋದು ಒಂದು ಸಂಗತಿ. ಈಗ ಮೇಡಮ್ ಹೇಳಿದಂಗೆ ಧರ್ಮ ರಕ್ಷಿತ, ಧರ್ಮ ಯಾವಾಗಲೂ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಆದ್ರೆ ಧರ್ಮಕ್ಕೆ ಸಂಕಟ ಬಂದಾಗ ನಾವೆಲ್ಲರೂ ಒಗ್ಗೂಡಬೇಕು, ನಾವೆಲ್ಲರೂ ನಿಮ್ಮ ಜೊತೆಗಿದ್ದೇವೆ, ಎಲ್ಲರೂ ಸೇರಿ ಇದಕ್ಕೆ ನಾವು ಏನು ವಿರೋಧ ಮಾಡಬೇಕು, ಇದನ್ನ ಒಂದು ಕಡೆಗಾಣಿಸ್ಬೇಕು. ಈ ಎಲ್ಲ ಒಂದು ಪರಿಸ್ಥಿತಿನ ಅವಾಗ ಪತ್ರಕರ್ತರು ಬರೆದು ಅದು ಪೇಪರ್ ಪ್ರಿಂಟ್ ಮಾಡಿ ಅದನ್ನ ಜನರಿಗೆ ಈಗಲ್ಲ 1 ನಿಮಿಷ ಎಲ್ಲರೂ ಇಸ್ಕೊಂಡು 2 ನಿಮಿಷ ವಿಡಿಯೋ ಮಾಡ್ಬಿಟ್ಟು ಅದನ್ನ ಇಂಟರ್ನೆಟ್ ಆಗಿ ಯಾವ ತರ ಹೆಸರೇಳಿ ಕೌಟ್ ಅನ್ನೋದು, ಆಮೇಲೆ ಭೀಮಾ ಅನ್ನೋದು, ಈಗೇನು ಮುಖ ಅವನೇ ಭೀಮಾ ಅಂತ ಹೆಸರಿಟ್ಬಿಟ್ಟಿದ್ದಾನೆ, ವೀರೇಂದ್ರ ಗೌಡ್ರ ಅಂತ ಅನ್ನೋದು. ಇದನ್ನ ನೋಡಿದಂತ ಯುವ ಸಮುದಾಯ ಏನಾಗ್ಬಿಡುತ್ತೆ, ಒಂದು ರೀತಿ ಅದೇ 100 ಸುಳ್ಳು ಹೇಳಿದ್ರೆ 100 ಸುಳ್ಳನ್ನ 1 ಸುಳ್ಳು 100 ಸತಿ ಹೇಳಿದ್ರೆ ಅದು ಸುಳ್ಳಾಗತ್ತೆ ಅಂತ ಸರ್ ಹೇಳ್ದಂಗೆ ಅದು ಯುವ ಸಮುದಾಯದಲ್ಲಿ ಬಹಳ ಪ್ರಬಲವಾಗಿ ಬಿಡ್ತದೆ. ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರು ಸಹ ತಮ್ಮ ಮನೆಯಲ್ಲಿ ಆರಾಧ್ಯ ದೇವ ಮನೆ ದೇವರ ಜೊತೆಯಲ್ಲಿ ನಮ್ಮ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನು ಪ್ರತಿಯೊಂದು ಜನರು ತಮ್ಮ ಇಷ್ಟಾನುಸಾರ ಪೂಜೆಯನ್ನು ಮಾಡೇ ಮಾಡ್ತಾರೆ. ಹಾಗಾಗಿ ನಾವು ಧರ್ಮಸ್ಥಳದ ಬಗ್ಗೆ ನಾವು ಯಾವ ರೀತಿ ಜನಗಳಿಗೆ ಅಪಪ್ರಚಾರ ಮಾಡುವಂತಹ ಅವಕಾಶವನ್ನು ಕೊಡದೆ ನಾವೆಲ್ಲರೂ ಸಹ ಅಪಪ್ರಚಾರ ಮಾಡುವ ಹೆಸರುಗಳನ್ನು ಹೇಳದೆ ಪ್ರತಿನಿತ್ಯ ನಾವು ಧರ್ಮಸ್ಥಳ ಮಂಜುನಾಥನ ಬಗ್ಗೆ ವಾಟ್ಸ್ಆಪ್ ಮೂಲಕ, ಫೇಸ್ಬುಕ್ ಮೂಲಕ ಮತ್ತು ನಮ್ಮ ಅನಿಸಿಕೆಗಳನ್ನ ಹಾಕ್ತಾ ಬಂದ್ರೆ ಅಪಪ್ರಚಾರ ಮಾಡುವಂತಹ ಜನಸಂಖ್ಯೆ ಕಮ್ಮಿ ಆಗುತ್ತೆ. ನಾವು ಅವ್ರ ಹೆಸರು ಸಹ ಹೇಳಬಾರದು, ಯಾಕಂದ್ರೆ ಅವ್ರ ಹೆಸರು ಹೇಳಿದಷ್ಟು ಅವರು ಮುಂದೆ ಬರ್ತಾರೆ. ಅಪಪ್ರಚಾರ ನಮ್ಮಿಂದ ಆಗ್ತಾ ಇದೆ ಅಂತ ಗೊತ್ತಾಯ್ತು ಅಂದ್ರೆ ಇನ್ನೂ ಅಪಪ್ರಚಾರ ಮಾಡ್ತಾರೆ. ದಯಮಾಡಿ ಅಪಪ್ರಚಾರ ಮಾಡುವ ಹೆಸರುಗಳನ್ನ ನಿಲ್ಲಿಸಿ ನಾವು ಧರ್ಮಸ್ಥಳದ ಬಗ್ಗೆ ಪ್ರಚಾರ ಮಾಡೋಣ ಹೊರತು ಧರ್ಮವನ್ನು ಉಳಿಸುವ ಬಗ್ಗೆ ಪ್ರಚಾರ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಯಾವುದೇ ಕಾರಣಕ್ಕೂ ನಮ್ಮ ಧರ್ಮಕ್ಕೆ ತೊಂದರೆ ಆದ ರೀತಿಯಲ್ಲಿ ನಾವೆಲ್ಲರೂ ಸೇರಿ ನಮ್ಮ ಧರ್ಮವನ್ನು ಕಾಪಾಡೋಣ. ನಾವು ಧರ್ಮಸ್ಥಳದ ಬಗ್ಗೆ ಅತಿಯಾದಂತಹ ಮನೋಭಾವನೆ ಮತ್ತು ಪ್ರೀತಿ, ಪ್ರೇಮ, ಶ್ರದ್ಧೆಯನ್ನು ಹೊಂದಿರುವಂತರಾಗಿರುವುದರಿಂದ ನಮ್ಮ ಧರ್ಮ ಉಳಿಸುವುದು ನಮ್ಮೆಲ್ಲರ ಕರ್ತವ್ಯ ಇದೆ. ಯಾವುದೇ ಜಾತಿ ಧರ್ಮ ಇಲ್ಲದೆ ಬರುವಂತ ಏಕೈಕ ಸ್ಥಳ ಅಂದ್ರೆ ಧರ್ಮಸ್ಥಳ. ಅಂತ ಧರ್ಮಸ್ಥಳಕ್ಕೆ ನಮ್ಮದು ನೂರಾರು ಜನರ ಒಂದು ಪುಣ್ಯದ ಒಂದು ಹೆಸರದಲ್ಲೇ ಧರ್ಮ. ನಮ್ಮ ಧರ್ಮಕ್ಕೆ ಧಕ್ಕೆ ತರುವ ಕೆಲಸ ಯಾರು ಅನ್ಯ ಕೋಮಿನವರು ಮಾಡಿಲ್ಲ. ಈಗ ಅವರು ಅನ್ಯ ಕೋಮಿನವರು ಯಾರೋ ಒಬ್ಬರು ರಾಜಕೀಯ ಪಕ್ಷದವರು SDPI ಅವರು ಸಮರ್ಥನೆ ಪಡ್ತಿದ್ದಾರೆ. ಆದ್ರೆ ಧರ್ಮಕ್ಕೆ ಜಾತಿಗೆ ಮೂಲ. ಧರ್ಮಸ್ಥಳ ವಿವಾದದಲ್ಲಿ ಬಂದಿದ್ದಿರತ್ತೆ ನಮ್ಮ ಹಿಂದೂಗಳಿಂದಾನೆ. ಬೇರೆ ಕೋಮಿನವರು ವಿವಾದ ಮಾಡಲಿಲ್ಲ. ಯಾಕಂದ್ರೆ ಬೇರೆ ಕೋಮಿನವರಿಗೆ ಧರ್ಮಸ್ಥಳ ಒಂದು ಮಾದರಿ. ನಮ್ಮ ನೂರಾರು ಶಕ್ತಿ ಸಂಘಗಳಿಗೆ ಬಹಳಷ್ಟು ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತ ಮಹಿಳೆಗಳೇ ಅಲ್ಲಿಂದ ಒಳ್ಳೆ ಒಂದು ಸಂಘ ಕಟ್ಕೊಂಡು ಅವ್ರ ಮನೆ ನಡೆಸ್ತಿದ್ದಾರೆ. ಹಂಗಾಗಿ ನಮ್ಮ ವೀರೇಂದ್ರ ಹೆಗಡೆಯವರು ಯಾವುದೇ ಹಿಂದೂ ಧರ್ಮಕ್ಕಷ್ಟೇ ಸೀಮಿತ ಅಲ್ಲ. ಅವರು ಇಡೀ ಜನಾಂಗಕ್ಕೆ ಸರ್ವಜನ
ಸುಖಿನೋ ಭವಂತು ಆ ಒಂದು ಮಾದರಿಯಲ್ಲಿ ನಡೀತಿರುವ ಒಬ್ಬ ಗೌರವಾನ್ವಿತ ವ್ಯಕ್ತಿಯವರು, ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ತರಲು ಸ್ವಲ್ಪ ಕೆಲವೊಂದು 2-3 ನಾಯಿಗಳ ಹೆಸರು ಹೇಳಿದ್ರು. ಅವ್ರು ನನ್ನ ಬಾಯಿಂದ ಹೇಳಕ್ಕೂ ನಾಚಿಕೆ ಆಗ್ತದೆ ನನಗೆ, ಅದು ಹೇಳ್ಬಾರ್ದು ಅಂತೀನಿ ಅಷ್ಟೇ. ಅಂತವ್ರು ಆ ಧಕ್ಕೆ ತರಕ್ಕೆ ಉಂಟಾಗಿ ಮಾಡಿದಾರಲ್ಲ, ಅವರಿಗೆ ನಾವು ತಕ್ಕ ಪಾಠ ಕಲಿಸ್ಲೇಬೇಕು. ಯಾರು ಆ ಕಿವಿ ಒಳಗೆ ರಕ್ತ ಬರ್ಬೇಕು. ಯಾಕಂದ್ರೆ ಮಂಜುನಾಥ ಸ್ವಾಮಿ ಸಾಮಾನ್ಯ ಅಲ್ಲ. ನಮ್ಮ ಪ್ರಭಾಕರ್ ಶೆಟ್ಟರು ಬಹಳ ಚೆನ್ನಾಗಿ ಮಾತು ಹೇಳಿದ್ರು. ಕೈ ಎಂಜಿಲಿದ್ದಾಗ ಧರ್ಮಸ್ಥಳ ಹೆಸರು ಹೇಳ್ಬೇಕು ಅಂದ್ರೆ ನಾವು ವಿಚಾರ ಮಾಡ್ತೀವಿ. ಅಂತ ಒಂದು ಪವಿತ್ರವಾದ ಸ್ಥಾನದ ಬಗ್ಗೆ ಇವ್ರು ಇಷ್ಟೆಲ್ಲ ಮಾತಾಡ್ತಾರೆ ಅಂದ್ರೆ, ನಾವೆಲ್ಲ ಹಿಂದೂ, ಯಾವ್ದು ಜಾತಿ ಇಲ್ಲ, ಯಾವ್ದು ಧರ್ಮ ಇಲ್ಲ, ನಾವೆಲ್ಲ ಹಿಂದೂ. ನಮ್ಮ ಅಲ್ಪಸಂಖ್ಯಾತರ ಬಂದರು ಬರ್ತಾರೆ, ಅವರು ಬರ್ತಾರೆ. ಶೆಟ್ರು ಹೇಳಿದ್ರು, ನಾನು ನಿನ್ನೆ ಮಂಡ್ಯದಲ್ಲಿ ನೋಡಿದೆ, ಬುರ್ಕಾದಲ್ಲಿ ಹೆಣ್ಮಕ್ಳೆಲ್ಲ ಬಂದ್ರು ಅಂತ, ಅವರು ಬರ್ತಾರೆ. ಎಲ್ಲರೂ ಸಮಾಜದವ್ರು ಸೇರ್ತಾರೆ. ಅವ್ರು ಏನು ಧರ್ಮಸ್ಥಳದ ವಿರುದ್ಧ ಮಾತಾಡ್ತಿರೋ ನಾಯಿಗಳವೆ ಅವನ್ನ ಪೊಲೀಸ್ನವರು ಬೇಗ ಪಿಂಜರೆ ಒಳಗೆ ಸೇರಿಸ್ಬಿಡ್ಬೇಕಂತ ಹೇಳ್ತೀನಿ ಅಷ್ಟೇ. ಇವತ್ತಿನ ದಿನ ನಮ್ಮ ದಾವಣಗೆರೆಯಲ್ಲಿ ಯಾವುದೇ ಒಂದು ಧಾರ್ಮಿಕ ವಿಚಾರಗಳಾಗಲಿ, ದೇವರ ವಿಚಾರವಾಗಲಿ, ಒಂದು ಸಾಂಸ್ಕೃತಿಕ ವಿಚಾರವಾಗಲಿ, ಮೊದಲ ಹೆಸರು ಕೇಳಿ ಬರೋದೇ ನಮ್ಮ ದಿನೇಶ್ ಶೆಟ್ಟರು. ಇವತ್ತಿನ ದಿನ ಇಡೀ ರಾಜ್ಯದಂತ ದೇಶದಂತ ನಮ್ಮ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರಗಳು ಆಗ್ತಿದ್ರು ಕೂಡ ನಮ್ಮ ದಾವಣಗೆರೆಯಲ್ಲಿ ಯಾರು ಧ್ವನಿಗೂಡಿಸ್ತಾ ಇಲ್ಲ ಅಂತ ತುಂಬಾ ಬೇಸರ ಆಗ್ತದೆ. ಯಾಕಂದ್ರೆ ನಾನು ಕೂಡ ಮಂಜುನಾಥ ಸ್ವಾಮಿಯ ಹಾಗೂ ನಮ್ಮ ಪ್ರಭಾಕರ್ ಶೆಟ್ಟರ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತಿನ ದಿನ ನಮ್ಮ ಧರ್ಮಸ್ಥಳದ ಒಂದು ಧರ್ಮ ರಕ್ಷಿತ ಅನ್ನುವ ಅಡಿಯಲ್ಲಿ ಧರ್ಮವನ್ನ ನಾವು ಯಾವ ರೀತಿ ರಕ್ಷಿಸ್ತೇವೋ ಧರ್ಮ ನಮ್ಮನ್ನ ರಕ್ಷಿಸುತ್ತೆ ಅನ್ನುವ ಪದದಲ್ಲಿ ಇವತ್ತಿನ ದಿನ ಧರ್ಮಸ್ಥಳದ ಸಕಲ ಭಕ್ತಾದಿಗಳು ಎಲ್ಲರೂ ಇವತ್ತು ಧರ್ಮಸ್ಥಳ ಬಗ್ಗೆ ಏನು ಅಪಪ್ರಚಾರ ಆಗ್ತಿದೆ ಅದನ್ನೆಲ್ಲರೂ ಕೂಡ ಹೋಗ್ಲಾಡಿಸ್ಬೇಕು. ಮೊದಲನೇದಾಗಿ ನಮ್ಮ ದಾವಣಗೆರೆ ನಗರದಲ್ಲಿನೇ ಏನು ಮುಂದಿನ 26ನೇ ತಾರೀಕಿನಂದು ಒಂದು 20ನೇ ತಾರೀಕಿನಂದು ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ, ಈ ಒಂದು ಕಾರ್ಯಕ್ರಮ ಇಡೀ ರಾಜ್ಯದಂತಹ ಈ ಧರ್ಮಸ್ಥಳ ಬಗ್ಗೆ ನಡೀತಿರುವಂತಹ ವಿಚಾರಗಳು ಎಲ್ಲ ಎಲ್ಲ ಕಡೆ ನಮ್ಮ ದಾವಣಗೆರೆಯಿಂದಾನೇ ಒಂದು ಹೊಸ ಸಂದೇಶವನ್ನ ಸಾರ್ವಜನಿಕ ರೀತಿಯಲ್ಲಿ ಕೂಡ ಇವತ್ತು ಬೇರೆ ರೀತಿಯಲ್ಲಿ ಮಾತ್ರ ಬಂದಿದ್ದೀವಿ. ಮುಂದಿನ ದಿನದಲ್ಲಿ ಸಕಲ ಭಕ್ತಾದಿಗಳು ಕೂಡ ಬರಬೇಕು. ಯಾಕಂತಂದ್ರೆ ನಮ್ಗೆಲ್ಲ ಗೊತ್ತಿದೆ ನಮ್ಮ ಧರ್ಮಸ್ಥಳ ಯಾವ ರೀತಿ ಇದೆ ಅಂತಂದ್ರೆ, ಸಕಲ ಭಕ್ತಾದಿಗಳು ಕೂಡ ಎಲ್ಲ ಜಾತಿ ಧರ್ಮವನ್ನ ಮೀರಿರ್ತಕ್ಕಂತಹ ನಮ್ಮ ಕರ್ನಾಟಕದ ಧರ್ಮಸ್ಥಳ. ಜಾತಿ ಧರ್ಮವನ್ನ ಮೀರಿರ್ತಕ್ಕಂಥ ಸ್ಥಳ ಧರ್ಮಸ್ಥಳ. ಇವತ್ತಿನ ದಿನ ಅಂತಹ ಒಂದು ಪವಿತ್ರವಾದ ಸ್ಥಳಕ್ಕೆ ಒಂದು ಕೆಲವು ವ್ಯಕ್ತಿಗಳು ಅದ್ರ ಬಗ್ಗೆ ಅಲ್ಲ ಹೇಳ್ತಾರೆ ಅಂತಂದ್ರೆ, ನಿಜಕ್ಕೂ ಮನಸ್ಸಿಗೂ ನಮ್ಮ ಇರ್ತಕ್ಕಂಥ ಮನಸ್ಸಿನಕ್ಕಿಂತ ನಮ್ಮ ಮೇಲೆ ಇರ್ತಕ್ಕಂಥ ನಮ್ಮ ಒಂದು ಏನು ನಮ್ಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇರುತ್ತೋ ಅದನ್ನೇ ಕಲ್ಪನೆ ಆಗುತ್ತೆ. ಯಾಕಂದ್ರೆ ನಾವು ಪ್ರತಿಯೊಂದು ಕ್ಷಣನೂ ಕೂಡ ನಾವು ಒಳ್ಳೆ ಕೆಲಸ ಮಾಡುವಾಗ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಂತ ಹೇಳಿ ನೆನೆಸ್ಕೊಂಡು ನಾವೆಲ್ಲ ಕೆಲಸ ಮಾಡ್ತಾ ಇರ್ತೀವಿ. ಅಂತಹ ಒಂದು ಪವಿತ್ರ ಸ್ಥಳಕ್ಕೆ ಇವತ್ತಿನ ದಿನ ನಾವೆಲ್ಲರೂ ಕೂಡ ಧರ್ಮ ರಕ್ಷಿತ ನಾವು ಧರ್ಮವನ್ನು ನಾವೆಲ್ಲರೂ ಸೇರಿ ರಕ್ಷಿಸೋಣ, ಧರ್ಮ ನಮ್ಮನ್ನ ರಕ್ಷಿಸಿದಂತ ಎಲ್ಲ ಬಂದಿರ್ತಕ್ಕಂಥ ಎಲ್ಲರೂ ಕೂಡ ನಗರದ ಕಿರಿಯರು ಮತ್ತು ಎಲ್ಲ ಸಾಮಾಜಿಕರು ಮತ್ತು ಕಾರ್ಯಕರ್ತರು ಮತ್ತು ಬಂದಿರ್ತಕ್ಕಂಥ ಎಲ್ಲ ಜಾತಿ ಧರ್ಮವನ್ನ ಮೀರಿ ನಮ್ಮ ದಾವಣಗೆರೆ ಸಭೆಗೆ ಆಗಮಿಸಿದ್ದೀರಿ. ಎಲ್ಲರೂ ಕೂಡ ಧನ್ಯವಾದ ತಿಳಿಸುತ್ತೇನೆ.